ವಿಧಾನಸಭೆಯಲ್ಲಿ ಪಕ್ಷಾಂತರಿಗಳ ಬಲಾಬಲ ಪರೀಕ್ಷೆ ಇಂದಲ್ಲ ನಾಳೆ. ನಮಸ್ಕಾರ ಸರ್. ಓ ನಮಸ್ಕಾರ. ಶರಣಯ್ಯವರು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಷ್ಟು ಬೇಕಾಗಿತ್ತು? 100 ಲಾರಿ ಬೇಕೇ ಬೇಕಾಗಿತ್ತು ಸರ್. 100 ಲಾರಿ? ಡೌಟೇ ಇಟ್ಕೋಬೇಡಿ, ಬಡವರ್ ಕೋಟ ಅಂತ ಲಾಟೆ ಬಂದಿದೆ, ತೊಳ್ಳಿಸ್ಬಿಡ್ತೀನಿ. ಆದ್ರೆ ಇಲ್ಲಿ ಬೀಳ್ಬೇಕಾದ್ದು ಕರೆಕ್ಟ್ ಆಗಿ ಬೀಳ್ಬೇಕು. ಈ ವಿಷಯ ನನ್ನ ಒಬ್ಬನಿಗೆ ಸೇರ್ಬೇಕಾದ್ದಲ್ಲಪ್ಪ, ಅಡಿಯಿಂದ ಮುಡಿವರೆಗೂ ಮುಟ್ಟಬೇಕು. ಅರ್ಥವಾಯ್ತು. ಅರ್ಥವಾಯ್ತಲ್ಲ? ಸತ್ಯ, ಸಂತೋಷ. ಮುಂದಿನ ವಾರ ನಿಮ್ ಡೆಲಿವರಿ ತಗೊಂಡು. ಆಯ್ತು ಸರ್, ನಾವೇನ್ ಬರೋಣವಾ? ಒಳ್ಳೇದು. ನಮಸ್ಕಾರ. ಏನು ಎಲ್ಲ ಹೊರತಾಗಿದೆ? ಶಾಪಿಂಗ್. ಶಾಪಿಂಗ್? ಒಳ್ಳೆ ಡ್ಯಾಡಿ, ಶಾಪಿಂಗ್ ಹೋಗ್ತಾ ಇರೋದು ಮಿನಿಸ್ಟರ್ ಶಂಭಯ್ಯನವರ ಒಬ್ಳೇ ಮಗಳು ಹೇಮಾ. ಅದ್ರಲ್ಲಿ ಡೌಟ್ ಎಲ್ಲಿ ಬಂತು? ಅರ್ಥವಾಯ್ತು ಅರ್ಥವಾಯ್ತು. ಥ್ಯಾಂಕ್ ಯು ಡ್ಯಾಡಿ. ಡ್ಯಾಡಿ, ನೀವು ಬೇಗ ಚೀಫ್ ಮಿನಿಸ್ಟರ್ ಆಗ್ಬಿಡಿ. ನಾನು ಡೈಲಿ ಶಾಪಿಂಗ್ ಹೋಗ್ತಾ ಇರ್ತೀನಿ. ನೀನ್ ಡೈಲಿ ಶಾಪಿಂಗ್ ಹೋಗ್ತಾ ಇರಮ್ಮ, ನಾನು ಡೈಲಿ ತಗೋತಾ ಇರ್ತೀನಿ. ಆ ಮೆರೂನ್ ಕಲರ್ ಬಿಂದಿ ಕೊಡಿ. ಅಯ್ಯಪ್ಪ, ಇಂಪೋರ್ಟೆಡ್ ಕಾರು, ಅದು ನೋ ಪಾರ್ಕಿಂಗ್ ಹತ್ರ. ತಲೆನೋ ಇಂಪೋರ್ಟೆಡ್ ಇರ್ಬೇಕು. ಯಾರು ಕಾರ್ ಯಜಮಾನ್ರು? ಕಾರ್ ಯಜಮಾನ ನೀನು? ಕೈಗೂ ಕಾಲ್ಗೂ ಕನೆಕ್ಷನ್ ಸರಿಯಾಗಿಲ್ಲ, ಕಾರ್ ಯಜಮಾನ ಆಯ್ತ್ಯಾ? ಯಾಕೋ ಬಂದೆ? ಕಾಸ ಅಲೆ ನಿನ್ನ. ಬೆಳಿಗ್ಗೆಯಿಂದ ಬೀಡಿ ಕಾಸಿಲ್ದೆ ನಾನೇ ಪೀಪಿ ಉತ್ತಾ ಇದ್ದೀನಿ, ಇವನು ಕಾಪಿ ಕಾಸಂತೆ. ಪೊಲೀಸ್ನವ್ರು ಪಾಠ ಕಲಿಬೇಕಾದ್ರೆ ಕಳ್ಳರ ಹತ್ರ ಕಲಿಬೇಕು, ಪಾಠ ಕಲಿಸ್ಬೇಕಾದ್ರೆ ಇಂಥ ಕೋಟೆ ಆಡಿಸಿ ಕಲಿಸ್ಬೇಕು. ಕಲಿಸ್ತೀನಿ, ಇವತ್ತು ಕಲಿಸ್ತೀನಿ. TMI 9939. ಎಷ್ಟಿದು? 150. ಪ್ಯಾಕ್ ಮಾಡಿ. ಹಾ, ಬಾ ಶಿವ, ಬಾ ಬಾ. ಒಂದ ಇದೇ ಕಾರು ಎತ್ತು ಶಿವ, ಇವತ್ ಪಾಠ ಕಲಿಸ್ತೀನಿ. ಹಾಕು ರಿವರ್ಸು. ಹಾ, ಆ ಶಾಂಪು ಕೊಡಿ. ಹಾ, ಅದೇ. ಹಾಕು ಚೈನು, ಹಾಕು. 2 ಫ್ರೂಟ್ ಕೇಕ್. ಹಾ, ಆಗ್ತಾ ಚೈನು. ಎತ್ತು ಕ್ರೈನು, ಎತ್ತು. ಎತ್ತು ಎತ್ತು, ಮೆಲ್ಲಗೆ ಮೆಲ್ಲಗೆ. ತಾಕಿಕೋ ತಾಕು, ಮೆಲ್ಲಗೆ. ಹೇಳ್ಕೊಂಡು ಹೋಗಿ, ಹೇಳ್ಕೊಂಡು ಹೋಗಿ. ಕಾರ್ ಏನಾಯ್ತು? ಇಲ್ಲೇ ಬಿಟ್ಟಿದ್ನಲ್ಲ. ಇವಳೆಲ್ಲ ಕಾರ್ ಓನರು. ಬಟ್ಟೆ ನೋಡಿದ್ರೆ ಬಹಳ ಡೇಂಜರು. ಕಾನ್ಸ್ಟೇಬಲ್, ನನ್ನ ಇಂಪೋರ್ಟೆಡ್ ಕಾರ್ ಇಲ್ಲೇ ಬಿಟ್ಟಿದ್ದೆ, ಏನಾಯ್ತು? ಇಂಪೋರ್ಟೆಡ್ ಕಾರ್ ಒಂದ್ಮೇಲೆ ಅಷ್ಟು ಸುಲಭವಾಗಿ ಅಡ್ಜಸ್ಟ್ ಆಗಕ್ಕಿಲ್ಲ ಮಣಿ. ಎಲ್ಲೋ ಎಕ್ಸ್ಪೋರ್ಟ್ ಆಗೋಗಿರ್ಬೇಕು. ಯು ಫೂಲ್, ನಾನ್ ಕಾರ್ ಇಲ್ಲೇ ಬಿಟ್ಟಿದ್ದೆ, ನೋಡು ಕೀ. ಫೂಲ್ ನೀನಾ ನಾನಾ? ನೋಡುಬೋದು. ಕಾರ್ನ ಬುಡುವಾರ ಜಾಗದಲ್ಲಿ ಬಿಟ್ಟೋಳ್ ನೀನು. ಅದಕ್ಕೆ ರಾಜ್ಯ ಸರ್ಕಾರ ಸರಿಯಾಗಿ ಗೇರ್ ಹಾಕ್ತು. ಆಗ್ಬಾರ್ದು ಆಯ್ತು, ಕಾರು ಹೋಗ್ಬಾರ್ದು ಜಾಗ ಕೊಂಟೋಯ್ತು. ನಾನು ಯಾರು ಗೊತ್ತಾ? ಮಿನಿಸ್ಟರ್ ಶಂಭಯ್ಯನವ್ರ ಮಗಳು. ಶಂಭಯ್ಯನವ್ರ ಮಗಳ? ಮಂತ್ರಿಗಳಿಗೂ ಒಂದ್ ಸೆಲೋಟು, ಮಂತ್ರಿಗಳ ಮಗಳಿಗೂ ಒಂದ್ ಸೆಲೋಟು. ನೋಡಮಣಿ, ಕಾನೂನು ಕಣ್ಣಿಗೆ ಮಂತ್ರಿಗಳ ಮಗಳಾದ್ರೂ ಒಂದೇ, ಮುಟ್ಟಾಳ ನನ್ನ ಮಗ ಆದ್ರೂ ಒಂದೇ. ನಿನ್ನ ಕಾರು ಸೂಪರ್ ಬಜಾರ್ ಪೊಲೀಸ್ ಸ್ಟೇಷನ್ ಮುಂದೆ ತೇರ್ ನಿಂತಂಗ್ ನಿಂತದೆ. ಸುಲ್ಮನೆ ಆದ್ರೂ ಕೊಡು,
ಜಾಮೀನಾದ್ರೂ ಕೊಡು, ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡ ಕಾರ್ ಬಿಟ್ಕೊಂಡು ಹೋಗು. ಬರ್ತೀನಿ, ಗುಡ್ ಈವ್ನಿಂಗ್. ಏ ಟ್ಯಾಕ್ಸಿ, ಕಾರ್ ಬಾಗ್ಲಿ ಜೋರಾಗಿ ಆಗ್ತಿರ್ಲಿ, ನಿಮ್ಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ಲ? ನಾನ್ಸೆನ್ಸ್. ಡು ಯು ನೋ ಹೂ ಐ ಆಮ್? ಗೊತ್ತ್ರಿ ನಿಮ್ ಮಿನಿಸ್ಟರ್ ಮಗಳು ಅಂತ, ಅದಕ್ಕೆ ಹೇಳ್ತಾ ಇರೋದು. ಇದು ಬಾಡಿಗೆ ಕಾರು, ನಿಮ್ಮಲ್ಲಿರೋ ಕಬ್ಬಣದ ಪೆಟ್ಟಿಗೆ ಅಲ್ಲ ಅಂತ. ಯು? ಹಾ ಸರಿ, ಎಲ್ಲೋಬೇಕು? ಸೂಪರ್ ಬಜಾರ್ ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್? ಯಾರಿಗೋ ಬಂತು ಗ್ರಾಚಾರ. ಯಾರು ಇಲ್ಲಿ ಇನ್ಸ್ಪೆಕ್ಟ್ರು? ಅವಳೆ ಅವಳು ಸ್ಟೇಷನ್ ಒಳಗೆ ಬಂದು ಇನ್ಸ್ಪೆಕ್ಟರ್ ಯಾರು ಅಂತ ಕೇಳ್ತಿದ್ದಾಳೆ. ಇವ್ 239. ಇವಳು ಹಿಡಿದು ಒಳಗೆ ಹಾಕಯ್ಯ. ಕಂಬಿ ಎಣಿಸ್ಬೇಕಾದ್ರೆ ಗೊತ್ತಾಗತ್ತೆ ಇನ್ಸ್ಪೆಕ್ಟರ್ ಯಾರು ಅನ್ನೋದು. ಯು ಸ್ಟುಪಿಡ್. What? ನೀನು ನನ್ನ ಕಂಬಿ ಹಿಂದೆ ಕುರಿಸ್ತೀಯ. ನಾನು ನಿನ್ನ ಡಿಸ್ಮಿಸ್ ಮಾಡಿಸ್ತೀನಿ. ಡಿಸ್ಮಿಸ್? ಅಷ್ಟೇ ಅಲ್ಲ, ನಿನ್ ಕೈಗೆ ತಮ್ಕೆ ಕೊಟ್ಟು ಕಳಿಸ್ತೀನಿ. ನನಗೆ ಚೊಂಬು ಕೊಡಿಸ್ತೀಯಾ? ಶ್ರೀಮದ್ ರಮಣ ಗೋವಿಂದ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ. ಕಾಸು ಕೊಟ್ಟವರಿಗೆ ಕೂಸಾಗಲಪ್ಪ ಗೋವಿಂದ, ಹಣ ಕೊಟ್ಟವ್ರಿಗೆ ಆಯಸ್ ಹೆಚ್ಚಲಪ್ಪ ಗೋವಿಂದ. ಎಂಟಾಣೆ ಕೊಟ್ಟವ್ರ ಕಂಡವ್ರ ಗಂಟು ಸೇರಿ ದೊಡ್ಡ ಗಂಟಾಗಲಪ್ಪ ಗೋವಿಂದ. ರೂಪಾಯಿ ಕೊಟ್ಟವ್ರು ರೂಪಾಂತರ ಆಗಲಪ್ಪ ಗೋವಿಂದ. ಏನು ಕೊಡ್ದಿದ್ದವ್ರ ಮನೆಯಲ್ಲಿ ಏನೇನು ಇಲ್ಲದಾಗಲಿ ಗೋವಿಂದ ಗೋವಿಂದ. ನಿಮ್ಮ ಅವತಾರ ಜವಾಬ್ದಾರಿ ಇಲ್ಲದೆ ಕೆಲಸ ಕಳ್ಕೊಂಡು ರೋಡಲ್ಲಿ ಉರುಳಿದ್ರೆ ಯಾರಿಗೆ ಕಾಸಾಕ್ತಾರೆ? ದೇವಸ್ಥಾನದಲ್ಲಿ ಉಳಿದ್ರೇನೆ ಕಾಸಾಕೋದ್ ಕಷ್ಟ. ನಡೀರಿ ಮನೆಗೆ ಹೋಗೋಣ. ಅವಮಾನ ಅವಮಾನ. ಇರ ಅವಮಾನ ಏನು ಬಂತೆ, ಸನ್ಮಾನ ಏನು ಬಂತು? ನಾನು ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿದ್ದಾಗ ರೋಡಲ್ಲೇ ಇದ್ದೆ. ಈಗ ಕೆಲಸ ಕಳ್ಕೊಂಡ ಮೇಲೂ ರೋಡಲ್ಲೇ ಇದ್ದೀನಿ. ಗೋವಿಂದ ಗೋವಿಂದ. ಯಾರ್ರೀ ಅಲ್ಲಿ ಫೋನ್ ಎತ್ಕೊಂಡಿರೋದು? ಕೊಡ್ರಿ ಮಿನಿಸ್ಟರ್ ಕೈಗೆ. ಮಾತಾಡ್ತಿರೋದು ಅವ್ರ ಮಗಳು ಹೇಮಾ. ಸಾರಿ ಮೇಡಮ್, ಸಾರಿ. ಪ್ಲೀಸ್ ಟೇಕ್ ಯುವರ್ ಸೀಟ್ ಪ್ಲೀಸ್. ತಾವು ಏನಾದ್ರು ಕೂಲ್ ಆಗಿ ತಗೋತೀರಾ? 222 ಸರ್, ಅರ್ಜೆಂಟ್ ಆಗಿ ಒಂದು ಕೂಲ್ ಫಾಂಟ ತಗೋಮಾರಯ್ಯ. ಎಸ್ ಸರ್. ಅರ್ಜೆಂಟ್. ನಾನು 6 ಮಕ್ಕಳು ತಂದೆ, 7ನೇ ಡೆಲಿವರಿ ಇದೆ. ಏನ್ ಮಾಡ್ತೀನಿ? ಆನೆಗೆ ಒಂದೊಂದ್ ಸಾರಿ ಹೆಜ್ಜೆ ಜಾರುತ್ತೆ. ಏನು ತಿಳ್ಕೊಬೇಡಿ, ನಾನಿದ್ದೀನಿ. ಇಂಥದ್ದಾಗಬೇಕು ಅಂತ ನೀವು ಹೇಳಿ 1 ನಿಮಿಷ ನಾನು ಮಾಡ್ಕೊಡ್ತೀನಿ. ಸೂಪರ್ ಬಜಾರ್ ಮುಂದೆ ನನ್ನ ಇಂಪೋರ್ಟೆಡ್ ಕಾರ್ 993 ಬಿಟ್ಟಿದ್ದೆ. ಅದು ನಿಮ್ ಸ್ಟೇಷನ್ ಮುಂದೆ ಹೇಗ್ರಿ ಬಂತು? ಬಿಡುವಾರ ಜಾಗದಲ್ಲಿ ಬಿಟ್ಟಿದ್ರು, ಸೇರ್ಸೋ ಜಾಗದಲ್ಲಿ ಸೇರಿಸ್ಬಿಟ್ಟು ಅಂತ ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ದಾನಲ್ಲ ಮೀಸಾನವ. ಎಸ್ ಸರ್. ಸರ್, ಇವತ್ ನಾನು ನಿಷ್ಪಕ್ಷಪಾತವಾಗಿ ಮಾಡಿರೋ ಡ್ಯೂಟಿಗೆ ಪ್ರೆಸಿಡೆಂಟ್ ಗೋಲ್ಡ್ ಮೆಡಲ್ ಅವಾರ್ಡ್ ಕೊಡಿಸ್ಬೇಕು ಸರ್. ಅಯ್ಯೋ ಮುಟ್ಟಾಳ ನನ್ನ ಮಗನೇ, ಮಿನಿಸ್ಟರ್ ಕಾರ್ ಗೊತ್ತಾಗಲಿಲ್ಲ. ಎಲ್ಲಿ ಪಕ್ಷಪಾತ ತೋರಿಸ್ಬೇಕು ಆ ಜಾಗದಲ್ಲಿ ನಿಷ್ಪಕ್ಷಪಾತ ನಡ್ಕೊಂಡಿದ್ಯಾ ನೀನು. ನೀ ಮಾಡಿರೋ ಕೆಲಸಕ್ಕೆ ನಿನ್ನ ಸಸ್ಪೆಂಡ್ ಮಾಡಾಕ್ಬಿಡ್ತೀನಿ. ಸರ್, ಏನ್ ಸರ್ ಅವಾರ್ಡ್ ಕೊಡಿಸ್ತೀರಾ ಅಂತಿದ್ರೆ ಆಸ್ಪತ್ರೆ ವಾರ್ಡ್ಗೆ ಕಳಿಸೋ ಹಾಗೆ ಕಾಣುತ್ತಲ್ಲ. ಅಲ್ಲ ಸರ್, ಕಾನೂನು ಕಣ್ಣಿಗೆ ಮಂತ್ರಿಗಳು ಒಂದೇ, ಮಂತ್ರಿಗಳ ಮಕ್ಕಳು ಒಂದೇ, ಅವ್ರಿಗೆ ಓಟ್ ಕೊಟ್ಟು ಸೀಟ್ ಏರಿಸಿರೋ ಸಿಟಿಜನ್ಸು ಒಂದೇ, ಈ ಯೂನಿಫಾರ್ಮ್ ತೊಟ್ಟಿರೋ ಕರ್ಮಗೇಡಿಗಳು ಒಂದೇ ಅಂತ ಕಾನ್ಸ್ಟಿಟ್ಯೂಷನ್ ಹೇಳುತ್ತಲ್ಲ. ಕಾನ್ಸ್ಟಿಟ್ಯೂಷನ್ ಹೇಳತ್ತಯ್ಯ, ಮತ್ತೆ ಇಂತ ಕಲೆಕ್ಷನ್ ಸಿಕ್ಕಾಕೊಳತ್ತಲ್ಲ. ಕಾನೂನಿಗೆ ಕಣ್ಣು ಇದೆ, ಅದಕ್ಕೆ ರೆಪ್ಪೇನೂ ಇದೆ. ಬೇಕಾದಾಗ ಅದು ತೆಗೆಯುತ್ತೆ, ಬೇಡವಾದ ಮುಚ್ಕೊಂಡ್ಬಿಡುತ್ತೆ. ಯಾರು ಅನುಭವಿಸೋರು? ಆಯ್ತು ಸರ್, ಕಾನೂನು ಕಣ್ಣಿಗೆ ರೆಪ್ಪೆ ಇದೆ, ಆದ್ರೆ ನಿಯತ್ತಿಲ್ಲ ಅಂತ ಇವತ್ತು ಗೊತ್ತಾಯ್ತು ಸರ್. ಸರ್, ಇನ್ ಮುಂದೆ ಚೆನ್ನಾಗಿ ಬದುಕ್ತೀನಿ ಸರ್. ಬರ್ತೀನಿ. ಅವನು ಮಾಡಿದ ತಪ್ಪು ನಾನು ಎಕ್ಸ್ಕ್ಯೂಸ್ ಕೇಳ್ತಾ ಇದ್ದೀನಿ. ಸಾರಿ ಫಾರ್ ದಿಸ್ ಟ್ರಬಲ್. ಬರ ಅಲ್ಲಿ ಅವ್ರ ಗಾಡಿ ಕೊಟ್ಟು ಕಳಿಸಿ. ಓಕೆ ಸರ್. ಮೇಡಮ್ ಪಾಠ ಬೇಡ. ಅಯ್ಯೋ, ನನ್ನ ಪರಿಚಯ ಮಾಡ್ಕೊಂಡಿಲ್ವಲ್ಲ ಮೇಡಮ್. ಎಕ್ಸ್ಕ್ಯೂಸ್ ಮೀ ಮೇಡಮ್. ನನ್ನ ಹೆಸರು ಅಶೋಕ್ ಕುಮಾರ್ ಅಂತ. ಫಿಲ್ಮ್ ಆಕ್ಟರ್ ಅಶೋಕ್ ಕುಮಾರ್ ಅಲ್ಲ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್. ನಾನು ಇರೋದು ಹನುಮಂತ ನಗರದಲ್ಲಿ. ನಮ್ಮ ಮನೆ ನಂಬರ್ 237. ಮಿನಿಸ್ಟರ್ ಒಳ್ಳೆ ಮೂಡಲಿದ್ದಾಗ ನನ್ನ ಸೇವೆ ಬಗ್ಗೆ ಅವ್ರ ಹತ್ರ ಹೇಳಿ ಪ್ರಮೋಷನ್ಗೆ ಅನುಕೂಲ ಆಗುತ್ತೆ. ಇನ್ಸ್ಪೆಕ್ಟ್ರೆ, ಏನಯ್ಯ? ನಮ್ಮಂತವ್ರ ಕಾರ್ಯನಾದ ಆ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಿದ್ರಿ? ಹೋಟೆಲ್ ನಿಲ್ಸಿ ಫೈನ್ ಹಾಕಿಸ್ತಿತ್ತು. ಮಿನಿಸ್ಟರ್ ಮಗಳು ಅಂತ ಪ್ರಮೋಷನ್ ಕೇಳ್ಕೊಂಡು ಕೈ ಮುಗಿದು ಬಿಟ್ರಿ. ಏನ್ ಮಾಡೋದಯ್ಯ, ಕಾನ್ಸ್ಟಿಟ್ಯೂಷನ್ ಒಂದೊಂದ್ ಸಾರಿ ಇಂಥ ಜಂಕ್ಷನ್ ಅಲ್ಲಿ ಸಿಗಿಸ್ಬಿಡುತ್ತೆ. ಏನ್ ಮಾಡ್ಬೇಕು? ಟೆನ್ಷನ್ ತಗೊಳ್ಳದೆ ಅಟೆನ್ಷನ್ ಆಗಿ ನಿಂತು ಲೈನ್ ಕ್ಲಿಯರ್ ಮಾಡ್ಲೇಬೇಕಲ್ಲ. ನಿಮ್ಮಂತ ಅಧಿಕಾರಿಗಳು ಹೆಚ್ಚಿದಷ್ಟು ನಮ್ ಸಡ್ಲಾಪುರ ಸಡ್ಲವಾಗೇ ಇರುತ್ತೆ. ಇವನು ಯಾರಪ್ಪ, ಇವ್ ನಮ್ಮನ್ನ ಬೇಗ ಮಾಡಕ್ ಬಂದ? ಮೇಡಮ್, ನಮ್ ಟ್ಯಾಕ್ಸಿ ಬಾಡಿಗೆ.
ಲಗೇಜ್ ಇದೆ, ತಗೊಂಡ್ ಬಾ. ಹಾಯ್ ಹೇಮಾ ಡಾರ್ಲಿಂಗ್, ಹಾಯ್. ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಎಲ್ಲಿ ಹೋಗಿದ್ದೆ ಶಾಪಿಂಗ್. ಹೇಮಾ? You naughty. Don't forget to give me a ring, okay? Sure, definitely I'll ring you. Bye. Bye. ಮೇಡಮ್, ಅಲ್ಲ ನಮ್ ಟ್ಯಾಕ್ಸಿ ಬಾಡಿಗೆ ಕೊಡದೆ ಹೋಗ್ತಿದ್ದೀರಲ್ಲ? ಮಿನಿಸ್ಟರ್ ಶಂಬೈನವ್ರ ಮಗಳು ಈ ಹೇಮಾ ನಿನ್ನ ವೆಹಿಕಲ್ ನಲ್ಲಿ ಕೂತಿದ್ಲಲ್ಲ, ಅದೇ ನಿನ್ನ ಪುಣ್ಯ, ನಿನ್ ಟ್ಯಾಕ್ಸಿ ಪುಣ್ಯ. ನಿಮ್ ಹಂಗಲ್ ಬದುಕೋ ಜನಕ್ಕೆ ನಿಮ್ ಮಿನಿಸ್ಟರ್ ಮಗಳಾಗಿರ್ಬೋದು, ನನ್ನಂತ ಸ್ವತಂತ್ರವಾಗಿ ದುಡಿದು ಬದುಕೋ ಗಂಡಗಲ್ಲ ರೀ. ಮಾತತ್ರ ಮಿನಿಸ್ಟರ್ ಮಗಳು ಅಂತಿರಲ್ಲ, ಆ ಮರ್ಯಾದೆ ಏನಾದ್ರು ಉಳಿಸ್ಕೋಬೇಕಾದ್ರೆ ಮೊದಲು ನನ್ ಬಾಡಿಗೆ ದುಡ್ಡನ್ನ ಬಿಸಾಕ್ ಮಾತಾಡಿ. ಯು ಗೂಂಡಾ ಡ್ರೈವರ್, ನಾನ್ ಕಾರ್ನ ಫಾಲೋ ಮಾಡ್ಕೊಂಡು ಬಂದಿದ್ದು ಅಲ್ದೆ ಮನೆ ಒಳಗ್ ನುಗ್ಗಿ ರೋಪ್ ಹಾಕ್ತೀಯಾ? ಆ ಬಾಡಿಗೆ ವಸೂಲ್ ಮಾಡಕ್ ಬಂದಿರೋ ಪಟಾಣ ಬಾಯಿ ಜಬ್ರಿಗೆ ಬೆದರ್ಕೊಂಡು ಹೋಗೋನಲ್ಲ. ನೋಡಿ, ಬಾಡಿಗೆ 25 ರೂಪಾಯಿ. ಇಷ್ಟೊತ್ತಂಗ ನಾನು ಟೈಮ್ ವೇಸ್ಟ್ ಮಾಡೋದಲ್ಲ. ವೇಟಿಂಗ್ ಚಾರ್ಜ್ 10 ರೂಪಾಯಿ, ಒಟ್ಟು 35 ರೂಪಾಯಿ ತೆಗಿರಿ. ಓ 35 ಬೇಕಾ? ಕೊಡ್ತೀನಿ. ಈಗ್ಲೇ ಪೊಲೀಸ್ ಫೋನ್ ಮಾಡ್ತೀನಿ, ಅವ್ರು ಬಂದು 35 ಯಾಕೆ 75 ಕೊಡ್ತಾರೆ. ಓಹೋ, ಪೊಲೀಸಿಗೆ ಫೋನ್ ಮಾಡ್ತೀರಾ? ಮಾಡಿ. ಆ ನಿಮ್ ಪೊಲೀಸ್ ಇಲ್ಲಿಗೆ ಬಂದು ನನ್ನ ಮೈ ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಈ ಸಡ್ಲಾಪುರದಲ್ಲಿ 400 ಟ್ಯಾಕ್ಸಿಗಳಿದೆ. ನಮ್ಮ ಅಸೋಸಿಯೇಷನ್ 800 ಜನ ಇದ್ದಾರೆ. ಯಾರಿಗಾದ್ರೂ ಒಬ್ರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೆ ಅಷ್ಟು ಜನ ಈ ಬಂಗ್ಲೆ ಸುತ್ತ ಗೇರಾಯಿಸಿ ಮಾನಗೆಟ್ಟ ಮಂತ್ರಿ ಮುರ್ದಾಬಾದ್, ಮಂತ್ರಿ ಮಗಳು ಮುರ್ದಾಬಾದ್ ಅನ್ನೋ ಕೂಗು ಗಗನ ಮುಟ್ಟುತ್ತೆ. ಆಗ ಮಂತ್ರಿ ಮಾನ, ಮಂತ್ರಿ ಮಗಳ ಮಾನ ಒಟ್ಟಿಗೆ ಹರಾಜಾಗ್ಬಿಡುತ್ತೆ. ಡೌಟೇ ಇಲ್ಲ, ಹರಾಜ್ ಆಗೇ ಆಗುತ್ತೆ. ಏನಪ್ಪ ಟ್ಯಾಕ್ಸಿ ಡ್ರೈವರ್, ನಮ್ಮ ಮಾನ ಮರ್ಯಾದೆನ ಕೇವಲ 35 ರೂಪಾಯಿಗೆ ಹರಾಜ್ ಹಾಕ್ಬಿಟ್ಟಿಯಲ್ಲ. ದುಡುತ್ತಿನ ಮನುಷ್ಯನಿಗೆ ಬೆನ್ ಮೇಲೆ ಒಂದ್ ಏಟ್ ಬಿದ್ರು ತಡ್ಕೋಬಹುದು ಸರ್, ಆದ್ರೆ ಹೊಟ್ಟೆ ಮೇಲೆ ಹೊಡೆದು ಬಿಟ್ರೆ ಪ್ರಪಂಚನೇ ಸುಟ್ಬಿಟ್ಟು ಎಷ್ಟು ಕೋಪ ಬರುತ್ತೆ. ಡೌಟೇ ಬೇಡ. ಈ ಮಂತ್ರಿ ಶಂಬಯ್ಯ ನನ್ನ ಹೊಟ್ಟೆ ಮೇಲೆ ಬೇಕಾದ್ರೂ ಹೊಡ್ಕೋತಾನೆ ಹೊರತು ಇನ್ನೊಬ್ರು ಹೊಟ್ಟೆ ಮೇಲೆ ಮಾತ್ರ ಹೊಡೆಯಲ್ಲಪ್ಪ. ನಿನಗೆ 35 ರೂಪಾಯಿ ತಾನೇ, ನಾನ್ ಕೊಡ್ತೀನಿ. ಏನಮ್ಮ ಇದು ಜಿಜ್ಬಿ 35 ರೂಪಾಯಿಗೋಸ್ಕರ ಈ ತರ? ಐ ಆಮ್ ಸಾರಿ ಡ್ಯಾಡಿ, ನಾನೇ ನೀವೊಂದ್ ದುಡ್ಡಿಗೆ ಟೋಪಿ ಹಾಕ್ಬೇಕು ಅಂತ ಮಾಡ್ಲಿಲ್ಲ. ನಾನು ನಿಮ್ ಮಗಳು ಅಂತ ತಿಳಿದು ಭಾರಿ ರಫ್ ಅಂಡ್ ಟಫ್ ಆಗಿ ಮಾತಾಡ್ದ, ಅದಕ್ಕೆ ಪಾಠ ಕಲಿಸ್ಬೇಕು ಅಂತ ಸತಾಯಿಸ್ದೆ. ನಮ್ಮ ಅಪ್ಪ ಅಮ್ಮ ಸಾಕಷ್ಟು ಪಾಠ ಕಲ್ಸ್ಯಾರೆ, ನಿಮ್ಮ ಹತ್ರ ಕಲಿಯಕೇನ್ ಬಾಕಿ ಇಲ್ಲ. ಗುಡ್, ವೆರಿ ಗುಡ್. ಚೆನ್ನಾಗ್ ಮಾತಾಡ್ತಿ ಕಣಯ್ಯ. ಟ್ಯಾಕ್ಸಿ ಚಾಲಕನಾದ್ರೂ ತುಂಬಾ ಚಾಲೂಕಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ. 35 ತಾನೇ, ತಗೋ. ಥ್ಯಾಂಕ್ ಯು ಸರ್. ಒಳ್ಳೇದು.